ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ಟಿದ್ದಾರಂತೆ ಪವಿತ್ರ ಗೌಡ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪವಿತ್ರ ಗೌಡರನ್ನ ಸಮಾಧಾನ ಪಡಿಸಿದ್ರಂತೆ ದರ್ಶನ್. ಓಕೆ, ಅಲ್ಲಿಗೆ ಇಬ್ರು ಭೇಟಿಯಾಗಿದ್ದಾರೆ, ಮಾತುಕತೆ ಆಡಿದ್ದಾರೆ ಅಂತ ಗೊತ್ತಾಗಿದೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ, ಪವಿತ್ರ ಗೌಡರನ್ನ ಸಮಾಧಾನ ಪಡಿಸಿದ್ದಾರೆ ದರ್ಶನ್ ಅಂತಕ್ಕಂಥದ್ದು. ಈ ಇತ್ತೀಚೆಗೆ ಅವರಿಬ್ಬರ ನಡುವೆ ಆ ಥರ ಏನು ಸಂವಾದ ಇದಿಲ್ಲ ಅಂತ ಬೆನ್ನು ತಟ್ಟಿ ಸಂತೈಸಿದ್ದಾರೆ ನಟ ದರ್ಶನ್ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ ಕೋರ್ಟ್ ಹಾಲ್ನಲ್ಲಿ. ಯಾಕೆಂದರೆ 6 ತಿಂಗಳು 7 ತಿಂಗಳು ಆಗೋಯ್ತು, ಒಬ್ರನ್ನೊಬ್ರು ನೋಡಿಲ್ಲ. ಇನ್ಫ್ಯಾಕ್ಟ್ ಇದೆಲ್ಲ ಆಗಿದ್ದೇ, ಈ ಪ್ರಕರಣ ನಡೆದಿದ್ದೇ ರೇಣುಕಾಸ್ವಾಮಿ ಪವಿತ್ರ ಗೌಡಗೇನೋ ಅಶ್ಲೀಲ ಮೆಸೇಜ್ ಕಳಿಸ್ದ ಅನ್ನೋ ಕಾರಣಕ್ಕೋಸ್ಕರ. ಸೊ ಹಾಗಾಗಿ ಇವತ್ತು ದರ್ಶನ್ ಪವಿತ್ರ ಗೌಡ ಮುಖಾಮುಖಿಯಾಗಿದ್ದಾರೆ. ದರ್ಶನ್ ನೋಡ್ತಾ ಇದ್ದ ಹಾಗೆಯೇ ಹತ್ತಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಪವಿತ್ರ, ಮತ್ತು ಬೆಂತಟ್ಟಿ ಸಮಾಧಾನ ಮಾಡಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಮೊದಲಿನ ಅನ್ಯೋನ್ಯತೆ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಒಟ್ಟಾರೆ ಒಂದು ಧೈರ್ಯ ತುಂಬಬೇಕಲ್ಲ, ಆ ಧೈರ್ಯ ತುಂಬೋದಕ್ಕೆ ದರ್ಶನ್ ಅವರಿಗೆ ಸಂತೈಸಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ದರ್ಶನ್ ನೋಡ್ತಾ ಇದ್ದಂತೆ ಪವಿತ್ರ ಗೌಡ ಕಣ್ಣೀರಿಟ್ಟಿರೋದು, ಬೆಂತಟ್ಟಿ ಇವರು ಸಮಾಧಾನ ಮಾಡಿದ್ದಾರೆ. ಸೊ ಈಗಲೇ ಅವರಿಬ್ಬರು ಕೂಡ ಮುಖಾಮುಖಿ ಆಗ್ತಿರೋದು. ಬೇಲ್ ಪಡ್ಕೊಂಡಾಗ ಕೂಡ ಅವ್ರ ಪಾಡಿಗೆ ಅವ್ರು ಪರಪ್ಪನಗರದಿಂದ ಹೋದರು, ಇವ್ರ ಪಾಡಿಗೆ ಇವರು ಹಾಸ್ಪಿಟ್ಲಲ್ಲಿದ್ದರು, ಆಗಲೂ ಭೇಟಿ ಇಲ್ಲ, ಮಾತುಕತೆ ಇಲ್ಲ. ಈಗ ಭೇಟಿಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಲ್ಲ 17 ಆರೋಪಿಗಳು ಈಗ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಚಾರ್ಜಸನ್ನು ಫ್ರೇಮ್ ಮಾಡುವ ಪ್ರಕ್ರಿಯೆ. ಕೋರ್ಟ್ ಹಾಲ್ನಲ್ಲಿ ಭಾವುಕರಾಗಿದ್ದಾರೆ ಪವಿತ್ರ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದರ್ಶನ್ ನೋಡ್ತಾ ಇದ್ದ ಹಾಗೆಯೇ ನ್ಯಾಚುರಲಿ ಭಾವುಕರಾಗಿದ್ದಾರೆ. ಆ ಸಂದರ್ಭದಲ್ಲಿ ಪವಿತ್ರ ಅವರನ್ನು ಸಮಾಧಾನ ಪಡಿಸಿದ್ದಾರೆ ದರ್ಶನ್, ಅವರ ಬೆನ್ನು ತಟ್ಟುವ ಮುಖಾಂತರ ಸಂತೈಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗಿದೆ. ಚಾರ್ಜಸ್ ಫ್ರೇಮ್ ಮಾಡುವ ಪ್ರಕ್ರಿಯೆಗಳು ಈಗಾಗಲೇ ಆರಂಭ ಆಗಿದೆ. 17 ಜನರ ವಿರುದ್ಧವೂ ಚಾರ್ಜಸ್ ಫ್ರೇಮ್ ಮಾಡಬೇಕು, ಅದಕ್ಕೆ ಸಮಯ ಆಗುತ್ತೆ, 1 ಗಂಟೆಗಿಂತ ಜಾಸ್ತಿ ಆಗುತ್ತೆ. ಇವತ್ತು ಅದು ಅಂದರೆ ಟ್ರಯಲ್ಸ್ ಆರಂಭಕ್ಕೂ ಮುನ್ನ ಇದು ಕಾನೂನು ಪ್ರಕ್ರಿಯೆ.